ಕ್ರಿಯೇಟಿವ್ಸ್ ಅಂಡ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬಂದು ವೆಡ್ನೆಸ್ಡೇ ಅರೌಂಡ್ 11:45 ಇಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರ್ಯಾಂಡಮ್ ಆಗಿ ಹಾಗೆ ವ್ಲಾಗ್ ಮಾಡೋಣ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಈ ನಡುವೆ ಮಿನಿ ಬ್ಲಾಗ್ ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದ್ರೆ ಲೆಂತಿ ವಿಡಿಯೋನು ಕೂಡ ಮಾಡ್ತಾ ಇದ್ದೀನಿ ಅಲ್ವಾ. ಬರೀ ಮಿನಿ ಬ್ಲಾಗ್ಸೇ ಬೇಡ, ತುಂಬಾ ಜನ ಡೈಲಿ ವ್ಲಾಗ್ನು ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಒಂದ್ ಸ್ವಲ್ಪ ಒಂದು ದಿನ ಮಿನಿ ಬ್ಲಾಗ್, ಒಂದಿನ ಡೈಲಿ ಬ್ಲಾಗ್ ಹಾಕೋಣ, ಅಂದ್ರೆ ಲೆಂತಿ ವಿಡಿಯೋನ ಹಾಕೋಣ ಅನ್ಕೊಂಡು ಆ ರೀತಿ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಎಷ್ಟು ದಿವಸದವರೆಗೂ ಆಗುತ್ತೋ ಗೊತ್ತಿಲ್ಲ. ಸೊ ಈಗ ಲಿಶೂನ ಸ್ಕೂಲಿಂದ ಕರ್ಕೊಂಡ್ ಬರಬೇಕು. ಶರಣ್ ರೆಡಿ ಆಗ್ತಾ ಇದ್ದಾರೆ. 12 o'clock ಹೋಗಿ ಅವಳನ್ನ ಕರ್ಕೊಂಡ್ ಬರಬೇಕು. ಹಾಗೆ ಸ್ವಲ್ಪ ನೈಟ್ ಡ್ರೆಸ್ನ ಆರ್ಡರ್ ಮಾಡಿದ್ದೆ. ನೀವೆಲ್ಲ ನಾನು ನೈಟ್ ಸೂಟ್ಸ್ ಹಾಕೊಂಡಾಗ ಲಿಂಕ್ ಕೇಳ್ತಾ ಇರ್ತೀರಾ. ಸೊ ಅದನ್ನೆಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಈಗ ಒಂದೆರಡು ನೈಟ್ ಸೂಟ್ನ ತರಿಸಿದೆ. ಹಾಗೆ ರೀಸೆಂಟಾಗಿ ನಾನೊಂದು ಡ್ರೆಸ್ನ ವೇರ್ ಮಾಡಿದ್ದೆ ನನ್ನ ಮಿನಿ ಬ್ಲಾಗಲ್ಲಿ. ಅದನ್ನು ಕೂಡ ಕೇಳ್ತಾ ಇದ್ದೆ. ಆ್ಯಕ್ಚುಲಿ ಅದು ಮಿನಿ ಬ್ಲಾಗಲ್ಲೇ ನಾನು ಟ್ಯಾಗ್ ಕೂಡ ಮಾಡಿದ್ದೆ, ಬಟ್ ಅದು ಮಿಸ್ ಆಗಿದೆ ಅನ್ಸುತ್ತೆ. ಸುಮಾರಷ್ಟು ಜನ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ರಿ. ಸೊ ವೈ ನಾಟ್ ಇದೇ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡಿಬಿಡೋಣ ಅಂತ. ಯಾಕೆಂದರೆ ಐರನ್ನಿಗೆ ಕೊಟ್ಟಿದ್ದೆ, ಐರನ್ ನಿನ್ನೆ ಕೊಟ್ಟರು. ಸೊ ಅದನ್ನು ಎತ್ತಿಡೋಕ್ಕೂ ಮುಂಚೆ ನಿಮ್ಮ ಜೊತೆ ಶೇರ್ ಮಾಡಿಬಿಡೋಣ ಅಂತ. ಹಾಗೆ ನನ್ನ ಮಿನಿ ಬ್ಲಾಗ್ಸಲ್ಲಿ ಈ ಟಾಪ್ ಬಗ್ಗೆನೂ ಕೂಡ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇದು ಮ್ಯಾಕ್ಸ್ ಬ್ರ್ಯಾಂಡಿಂದು ತುಂಬಾ ಚೆನ್ನಾಗಿದೆ. ಈಗಂತೂ ಈ ನೆಕ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ. ಸೊ ಹಾಗಾಗಿ ಇದನ್ನ ತಗೊಂಡಿದ್ದು. ಇದನ್ನ ಹಾಕೊಂಡಾಗೂ ಅಷ್ಟೇ ತುಂಬಾನೇ ಕಂಫರ್ಟಬಲ್ ಆಗಿದೆ. ಮೆಟೀರಿಯಲ್ಲು ಅಷ್ಟೇ ಮೆರೂನ್ ಕಲರು. ಮೆರೂನ್ ನನ್ನ ಹತ್ರ ರೆಡ್ ಅಷ್ಟೊಂದು ಇಲ್ಲ. ಸೊ ನಾರ್ಮಲ್ ಆಗಿ ಪೇಸ್ಟಲ್ ಕಲರ್ಸ್ನ ನೋಡ್ತೀರಾ. ಸೊ ಹಾಗಾಗಿ ಈ ಮೆರೂನ್ ಕಲರ್ ತಗೊಂಡಿದೆ. ಇದು ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್, ಬ್ರೀತಬಲ್ ಆಗು ಕೂಡ ಇದೆ. ಸೊ ಈ ಶೆಕೆಗೆ ಇದು ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ಹಾಕೊಂಡೆ ಇವತ್ತು. ಈ ಟಾಪ್ ಲಿಂಕ್ ಕೂಡ ಕೇಳ್ತಾ ಇದ್ದೆ, ಅದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಈಗ ಅಮೆಝಾನ್ ಸೇಲ್ ಕೂಡ ನಡೀತಿದೆ ಅಲ್ವಾ. ಸೊ ಈಗ ನೀವು ಪರ್ಚೇಸ್ ಮಾಡಿದ್ರೆ ಒಂದು ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಈ ಎಲ್ಲ ಪ್ರಾಡಕ್ಟ್ಸ್ ಬೈ ಮಾಡ್ಬೋದು. ಇನ್ನು ನಾನು ಶಿವರಾತ್ರಿ ಹಬ್ಬದ ದಿವಸ ಒಂದು ನನ್ನ ಟಾಪಿಗೆ ಪ್ಲಾಜೋ ಪ್ಯಾಂಟ್ ನ ಹಾಕೊಂಡಿದ್ದೆ, ಕ್ರೀಮ್ ಕಲರ್. ಅದನ್ನೇ ಇವತ್ತು ಕೂಡ ನಾನು ವೇರ್ ಮಾಡಿರೋದು. ಸೊ ತೋರಿಸ್ತೇನೆ. ಸೊ ಅದೇ ಪ್ಯಾಂಟ್ನೇ ನಾನು ಇವತ್ತು ವೇರ್ ಮಾಡಿರೋದು. ಇದನ್ನ ನಾನು ಗೋ ಕಲರ್ಸ್ ಅಲ್ಲಿ ಏನೋ ತಗೊಂಡಿದ್ದು. ಸೊ ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಈ ಸಮ್ಮರ್ಗಂತೂ ಈ ತರ ಫ್ರೀ ಆಗಿರೋದು, ಇನ್ಸ್ಟೆಡ್ ಆಫ್ ಲೆಗ್ಗಿನ್ಸ್ ಈ ತರ ಫ್ರೀ ಆಗಿರೋದು ಹಾಕೊಂಡಾಗ ಚೆನ್ನಾಗಿ ಅನ್ಸುತ್ತೆ. ಸೊ ಈ ಎರಡು ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ರೆ ಚೆಕ್ಔಟ್ ಮಾಡಿ. ಮಿನಿ ಬ್ಲಾಗ್ ಅಲ್ಲಿ ನಾನು ಈ ಡ್ರೆಸ್ ನ ವೇರ್ ಮಾಡಿದಾಗ ಸುಮಾರಷ್ಟು ಜನ ಇದ್ರಲ್ಲಿ ಲಿಂಕ್ ಕೇಳ್ತಾನೆ ಇದ್ರಿ. ನಾನು ಟ್ಯಾಗ್ ಕೂಡ ಮಾಡಿದ್ದೆ, ಬಟ್ ಟ್ಯಾಗ್ ಪ್ರಾಡಕ್ಟ್ಸ್ ಅಲ್ಲಿ ಇಲ್ಲ ಮೇಡಮ್ ಅಂತಾನು ಕೂಡ ಹೇಳ್ತಾ ಇದ್ರಿ. ಸೊ ಇವತ್ತಿನ ಲೆಂತಿ ವಿಡಿಯೋ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರದ್ದು ಲಿಂಕ್ ಹಾಕೋಣ ಅಂತ ಜಸ್ಟ್ ಶೇರ್ ಮಾಡ್ತಾ ಇದ್ದೀನಿ. ಓಪನ್ ಏನು ಮಾಡೋದಕ್ಕೆ ಹೋಗ್ತಾ ಇಲ್ಲ. ಆಂಕಲ್ ಲೆಂತ್ ಅಷ್ಟು ಲೆಂತ್ ಬರುತ್ತೆ. ಇದು ಬಂದು ನಾರ್ಮಲ್ ಡ್ರೆಸ್. ಇದು ಕಾಟನ್ ಡ್ರೆಸ್, ತುಂಬಾನೇ ಕಂಫರ್ಟಬಲ್ ಆಗು ಕೂಡ ಇದೆ. ಇವಾಗ ಐರನ್ ಅವ್ರು ತಂದು ಕೊಟ್ರು. ಸೊ ವೈ ನಾಟ್ ಶೇರ್ ಮಾಡೋಣ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಯಾವಾಗ ಲಾಸ್ಟ್ ಇಯರ್ ನಾನು ಟ್ರಿಪ್ ಏನೋ ಹೋಗಿದ್ದೆ ಅಲ್ವಾ, ಮಂಗಳೂರು ಉಡುಪಿ, ಆವಾಗ ನಾನು ಇದನ್ನ ಬೈ ಮಾಡಿದ್ದು. ಚೆನ್ನಾಗಿದೆ. ಇದನ್ನ ತುಂಬಾನೇ ರಫ್ ಯೂಸು ಕೂಡ ಮಾಡಿದ್ದೀನಿ. ಇನ್ನೂ ಏನೂ ಆಗಿಲ್ಲ. ಅಂದ್ರೆ ಮೇಂಟೈನ್ ಮಾಡೋದ್ರ ಮೇಲೂ ಇರುತ್ತೆ ಅಲ್ವಾ. ನೀಟಾಗಿ ಐರನ್ ಎಲ್ಲ ಮಾಡಿಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ನಾನು ನೈಟ್ ಸೂಟ್ನು ಕೂಡ ತರಿಸಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಮತ್ತು ಕೂಡ ಆರ್ಡರ್ ಮಾಡಿದೆ, ಅದು ಕೂಡ ಡೆಲಿವರ್ ಆಯ್ತು. ಬಂದು ಈ ರೆಡ್ ಕಲರು. ಇದರಲ್ಲಿ ನಾನು ಲಾಸ್ಟ್ ವಿಡಿಯೋ ಅಲ್ಲ, ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ಇದರನ್ನೇ ಬ್ಲ್ಯಾಕ್ ಕಲರ್ ಶೇರ್ ಮಾಡಿದ್ದೀನಿ. ಅವಾಗ ಒಂದು ತರ್ಸಿ ನೋಡೋಣ ಹೇಗಿರುತ್ತೆ ಅಂತ ತರಿಸಿದ್ದೆ. ಬಟ್ ನನಗೆ ಕ್ವಾಲಿಟಿನೂ ಇಷ್ಟ ಆಯ್ತು, ತುಂಬಾನೇ ಕಂಫರ್ಟಬಲ್ ಆಗೂ ಇದೆ. ಸೊ ಅದಕ್ಕೇನೆ ಇದು ಇನ್ನೊಂದು ಅದೇ ತರಾನೇ ರೆಡ್ ಕಲರ್ ಅವೈಲೇಬಲ್ ಇತ್ತು. ಸೊ ಅದನ್ನು ಕೂಡ ತರಿಸ್ಕೊಂಡೆ ನಾನು. ರೆಡ್ ಕಲರು ಪ್ಯಾಂಟ್. ಇದು ಪ್ಯಾಂಟ್ ಎಲ್ಲ ನನಗೆ ಕರೆಕ್ಟ್ ಲೆಂತ್ ಇದೆ. ನಾನು ಮೀಡಿಯಂ ಸೈಜ್ ತರಿಸಿದ್ದೀನಿ, ಸ್ವಲ್ಪ ಲೂಸ್ ಇರಲಿ ಅಂತ. ಬಾಡಿ ಫಿಟ್ ಬೇಕು ಅಂದರೆ ನನಗೆ ಸ್ಮಾಲ್ ಸೈಜ್ ಕರೆಕ್ಟಾಗಿ ಆಗುತ್ತೆ. ಬಟ್ ನಂಗೆ ಸ್ವಲ್ಪ ಫ್ರೀ ಆಗಿರಬೇಕು ಮನೇಲಿದ್ದಾಗ. ಸೊ ಹಾಗಾಗಿ ಮೀಡಿಯಂ ಸೈಜ್ನ ತರಿಸ್ಕೊಂಡಿದ್ದೀನಿ. ಇದು ನೋಡ್ಬೋದು. ಇಲ್ಲೂ ಅಷ್ಟೇ ಸೈಡಲ್ಲಿ ಈ ಥರ ಗರ್ಲ್ ಪ್ರಿಂಟ್ ಇದೆ. ಚೆನ್ನಾಗಿದೆ ಅಲ್ವಾ ಇದು. ಇವನ್ ಬ್ಲ್ಯಾಕ್ಗೂ ಕೂಡ ಇದೇ ತರನೇ ಇತ್ತು. ಇದ್ರ ಮೆಟೀರಿಯಲ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನ ಮತ್ತೊಂದು ಆರ್ಡರ್ ಮಾಡಿದೆ. ಇನ್ನು ನೆಕ್ಸ್ಟ್ ಒನ್ ಬಂದು ಅದೇ ಬ್ರ್ಯಾಂಡಿಂದೇನೆ. ಇದು ಯಾಕೋ ಇಷ್ಟ ಆಯ್ತು, ತರಿಸಿ ಟ್ರೈ ಮಾಡೋಣ ಅನ್ನಿಸ್ತು. ಜಸ್ಟ್ ಕಾರ್ಡ್ ಸೆಟ್ ತರ ಇದೆ, ಪ್ಯೂರ್ ಕಾಟನ್ ಮೆಟೀರಿಯಲ್. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಮಾತ್ರ. ಕಲರ್ ಸ್ವಲ್ಪ ಡಾರ್ಕ್ ಅನ್ನಿಸ್ತು, ಬಟ್ ಸ್ಟಿಲ್ ಇಟ್ಸ್ ಓಕೆ, ಚೆನ್ನಾಗಿ ಕಾಣುತ್ತೆ ನಾನು ಡಾರ್ಕ್ ಕಲರ್ ಹಾಕೊಂಡ್ರೆ. ಸೊ ಹಾಗಾಗಿ ಇದನ್ನ ತರಿಸ್ದೆ. ಇದ್ರ ಪ್ಯಾಂಟ್ ಬಂದು ಈ ರೀತಿ ಇದೆ, ನೋಡ್ಬೋದು. ಪ್ಯಾಂಟ್ ಈ ರೀತಿ ಇದೆ. ಇನ್ನು ಟಾಪ್ ಬಂದು ಜಸ್ಟ್ ಟ್ಯೂನಿಕ್ ಟಾಪ್ ಬರುತ್ತಲ್ಲ ಆ ರೀತಿ ಕೊಟ್ಟಿದ್ದಾರೆ. ಇದನ್ನ
ಕಾರ್ಡ್ ಸೆಟ್ ಇದು. ನಾನು ಇನ್ನೂ ಸೈಜ್ ನೋಡಿಲ್ಲ, ನೋಡಬೇಕು ಸೈಜ್ ಯಾವ ಸೈಜ್ ಇದೆ ಅಂತ. ಸೊ ಇದು ಎಲ್ಬೋ ಸ್ಲೀವ್ಸ್ ಕೂಡ ಇದೆ. ಮೆಟೀರಿಯಲ್ ಬಗ್ಗೆ ಮಾತಾಡಂಗೆ ಇಲ್ಲ. ಇಟ್ಸ್ ಲೈಕ್ ಟೂ ಗುಡ್, ಪ್ಯೂರ್ ಕಾಟನ್ ಮೆಟೀರಿಯಲ್ಲು. ಸೊ ನೋಡಬೇಕು, ಇದೇನಾದರೂ ಶ್ರಿಂಕ್ ಏನಾದರೂ ಆದರೆ ನಾನು ನಿಮಗೆ ನನ್ನ ಜೆನ್ಯೂನ್ ಫೀಡ್ಬ್ಯಾಕ್ನ ನನ್ನ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತೀನಿ. ಬಟ್ ನನಗನ್ಸುತ್ತೆ ಏನೂ ಶ್ರಿಂಕ್ ಆಗಲ್ಲ. ಶ್ರಿಂಕ್ ಒಂಚೂರು ಹಾಕ್ಬೋದು ಬಿಕಾಸ್ ಪ್ಯೂರ್ ಕಾಟನ್ ಅಲ್ವಾ. ಬಟ್ ಕಲರ್ ಏನು ಫೇಡ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಬ್ರ್ಯಾಂಡಿನ ನಾನು ಸುಮಾರಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಹಾಗಾಗಿ ಆ ಒಂದು ಓಪ್ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹೇಳಿದ್ನಲ್ಲ, ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಗ ಹೋಗಿ ಇವಾಗೆ ಬೈ ಮಾಡಿ, ಯಾಕೆಂದರೆ ಅಮೆಝಾನ್ ಸೇಲ್ ಕೂಡ ನಡೀತಿದೆ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ನ ಒಂದು ಬೆಸ್ಟ್ ಆಫರ್ ಪ್ರೈಸಲ್ಲಿ ನೀವು ಬೈ ಮಾಡ್ಬೋದು. ಹಾಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ವೇರ್ ಮಾಡಿದಂಥ ನೆಕ್ ಚೈನ್ ಅಂದರೆ ನೆಕ್ಲೇಸ್ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ, ಅದೆಷ್ಟು ಗ್ರಾಮ್ ಇದೆ ಏನು ಅನ್ನೋದೆಲ್ಲ. ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ಬಳಿಯ ರೊಟ್ಟಿನೇ ಮಾಡಿದ್ದೆ. ಸೊ ರೆಸಿಪಿನೂ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಬೇಗ ಹೋಗಿ ಆ ರೆಸಿಪಿ ವಿಡಿಯೋನ ನೋಡ್ಕೊಂಬನ್ನಿ. ನನ್ನ ಮಿನಿ ವ್ಲಾಗ್ಸಲ್ಲಿ ತುಂಬ ಜನ ನಾನು ಬಳಿಯೋ ರೊಟ್ಟಿ ಮಾಡಿದಾಗ ರೆಸಿಪಿನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಈ ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನೊಂದು 3 ಕಪ್ಸ್ ಆಫ್ ಅಕ್ಕಿ ಹಸಿಟ್ಟನ್ನ ತೊಗೊಂಡ್ರೆ 1 ಕಪ್ಪು ಚಿರೋಟಿ ರವೆನ ತೊಗೊತಾ ಇದ್ದೀನಿ. ಆಗ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅಂತ. ರವೆ ಆಪ್ಷನಲ್ಲು, ನಿಮಗೆ ಸ್ಮೂತಾಗಿ ಬೇಡ, ಸ್ವಲ್ಪ ಗಟ್ಟಿ ಕ್ರಿಸ್ಪಿ ಆಗಬೇಕು ಅಂದರೆ ರವೆ ಏನು ಹಾಕ್ಕೊಳೋದು ಬೇಡ. ಆ್ಯಕ್ಚುಲಿ ಈ ಸರಿನೇ ನಾನು ಕೂಡ ರವೆ ಹಾಕ್ತಾ ಇರೋದು. ನಾರ್ಮಲಾಗಿ ಬರೀ ಅಕ್ಕಿ ಹಿಟ್ಟನ್ನ ಕಲಸಿ ಹಾಕ್ಬಿಡ್ತೀನಿ ಅಷ್ಟೇ. ಬಟ್ ಅಮ್ಮ ರವೆನ ಹಾಕ್ತಾಯಿದ್ರು, ಅವಾಗ ಒಂದು ಸ್ವಲ್ಪ ಸ್ಮೂತಾಗಿ ಅನ್ನಿಸ್ತಿತ್ತು, ಯಾಕೆಂದರೆ ಲಿಶುನು ತಿನ್ನಬೇಕಲ್ವ. ಸೊ ಹಾಗಾಗಿ ಈ ಸರಿ 1 ಕಪ್ಪು ನಾನು ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ನೀರಲ್ಲಿ ಹಂಗೆ ಮಿಕ್ಸ್ ಮಾಡಿ ಆಮೇಲೆ ನಾನು ಗ್ರೈಂಡರಲ್ಲಿ 1-2 ರೌಂಡ್ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ನನಗೆ ಕೈಯಲ್ಲಿ ಬಳಿಯೋ ರೊಟ್ಟಿನ ಬಳಿಯೋದಕ್ಕೆ ಬರಲ್ಲ. ಸೊ ಈ ರೀತಿ ಮಾಡಿದಾಗ ಜಸ್ಟ್ ದೋಸೆ ಥರನೇ ಹಾಕ್ಬಿಡ್ಬೋದು ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಅಮ್ಮ ಎಲ್ಲ ಆದರೆ ಜಸ್ಟ್ ಅವರು ಕಲಸಿಟ್ಟು ಕೈಯಲ್ಲೇ ಸ್ಟವ್ ಮೇಲೆ ಹಾಕ್ಕೊಂಡು ಬಳಿತಾರೆ. ಬಟ್ ನಂಗೆ ಅದು ಬರಲ್ಲ. ಅದಕ್ಕೇ ಇನ್ನು ನನಗೆ ಮತ್ತು ಲಿಶುಗೆ ಅಷ್ಟೇ ಚಟ್ನಿ ಬೇಕಾಗಿದ್ದು. ಅದಕ್ಕೇ ಚಟ್ನಿ ಪುಡಿ ಇತ್ತಲ್ವ, ಅದಕ್ಕೇ ಸ್ವಲ್ಪ ಬಿಸಿನೀರು ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಅದು ಚಟ್ನಿ ಥರ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಶರಣು ದಾಲಲ್ಲಿ ತಿಂತೀನಿ ಅಂದರು. ಸೊ ಅವರಿಗೆ ದಾಲ್ ಇತ್ತು. ಈಗ ನೋಡ್ಬೋದು ನಾನು ಇಂಡಾಲಿಯಮ್ ತವಾನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನ್ ಸ್ಟಿಕ್ ತವಾನ ಯೂಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ನಾನ್ ಸ್ಟಿಕ್ ಎದ್ದು ಬಂದುಬಿಡುತ್ತೆ. ಸೊ ಹಾಗಾಗಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನಾವು ಯಾವುದೇ ಥರ ಆಯಿಲ್ನ ಯೂಸ್ ಮಾಡೋಂಗಿಲ್ಲ ಇದಕ್ಕೆ, ಅಷ್ಟು ನೀಟಾಗಿ ಬರುತ್ತೆ. ತುಂಬಾ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಮೇಲ್ಗಡೆ ಇರುವಂಥ ಪಾರ್ಟು ತುಂಬ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಖಾರವಾಗಿ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಮಾಡೋದು ಕೂಡ ತುಂಬಾ ಈಸಿ. ಒಂದೇ ರೀತಿ ಮಾಡೋದಕ್ಕಿಂತ ಈ ಥರ ಯಾವಾಗಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಶರು ಏನು ಸರ್ಪ್ರೈಸ್ ಕೊಡ್ತೀನಿ ಅಂತ ಕೇಳಿದ್ರು ನಿಮಗೆ? ತಂದಿಲ್ವಲ್ಲ ಶರು, ಆದರೆ ಮನೇಲಿ ಕೊಡ್ತೀನಿ ಅಂತ. ತಂದಿದ್ದೀನಿ, ಮನೇಲಿ ಐತೆ. ಇಸ್ಕೊ ಆಯ್ತಾ? ಕೊಡೋರ್ಗು ಬಿಡ್ಬೇಡ ಸುಮ್ಮನೆ. ಇವಾಗ ಊಟ ತಿನ್ಬೇಕು. ಊಟ ತಿಂದ ಬಾಕ್ಸಲ್ಲಿ ಫುಲ್ಲು ಖಾಲಿ ಮಾಡ್ದ. ಏನಕ್ಕೆ ಏನು ತಿಂತಾ ಇಲ್ಲ ಯಪ್ಪ. ಈ ಹುಷಾರಿಲ್ದಿರೋದಿರ್ಲಿ, ಊಟನೇ ಮಾಡ್ತಾ ಇಲ್ಲ ಅಲ್ವಾ? ಯಾಕೋ ನಿನ್ನೆ ಮೊನ್ನೆಯಿಂದ ಅವಳಿಗೆ ಕೋಲ್ಡ್ ಆಗ್ಬಿಟ್ಟಿದೆ, ಕೆಮ್ಮು ನೆಗಡಿ. ಸೊ ಊಟ ತಿಂತಾ ಇಲ್ಲ. ಆಗ್ಲೇ ಈ ನಡುವೆ ಒಂಚೂರು ತಿಂತಾ ಇದ್ಲು, ಮತ್ತೆ ತಿರ್ಗಾ ಊಟ ತಿಂತಾ ಇಲ್ಲ. ಇದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡ್ತೀರಾ ಅಂತ ರೀಸೆಂಟಾಗಿ PTM ಅಲ್ಲಿ ಕೇಳಿದ್ರು. ನಾವು ಸೈನ್ ಎಲ್ಲ ಮಾಡಿಕೊಟ್ಟಿದ್ವಿ, ಬಟ್ ಅಡ್ವಾನ್ಸ್ ಪೇ ಮಾಡಿರಲಿಲ್ಲ. ಬಟ್ ಇವತ್ತೇ ಲಾಸ್ಟ್ ಡೇ ಇತ್ತು. ಸೊ ಇವಾಗ ಹಾಗೇನೆ ಅಡ್ವಾನ್ಸ್ ಕೂಡ ಪೇ ಮಾಡಿ ಬಂದೆ. ಬೇಡ ಲಿಶಾ, ಕೆಮ್ಮು ಕುಡಿಯಂಗಿಲ್ಲ ಎಳ್ನೀರ್ನ. ರಿಂಗ್ ಚಾಕ್ಲೇಟ್ ಬೇಡವಾ? ರಿಂಗ್ ಚಾಕ್ಲೇಟ್ ಕೊಡ್ತೀನಿ ನೋಡಿ. ಕೆಮ್ಮು ಇಲ್ಲಾಂದ್ರೆ ಕೊಡಿಸ್ತಾ ಇದ್ದೆ. ಆ್ಯಕ್ಚುಲಿ ಇವಾಗ ರೂಢಿ ಆಗ್ಬಿಟ್ಟಿದೆ ಅವಳಿಗೆ ದಿನ ಬಿಟ್ಟು ದಿನ ಎಳ್ನೀರು ಕುಡಿಸೋದು. ಸೊ ಹಾಗಾಗಿ ಕೇಳ್ತಾಳೆ. ಬಟ್ ಇವಾಗ ಕೆಮ್ಮಲ್ವಾ, ಸೊ ಬೇಡ ಅಂತ ನಾನು. ಇಲ್ಲಿ ಫಂಕ್ಷನ್ ಆದ್ಮೇಲೆ ಮದುವೆ ಮಾಡೋಣ ಅಲ್ವಾ ನಿಂಗೆ? ಅವತ್ತು ತೋಳ್ಸದ್ನೆಲ್ಲ ಹಳದಿ ಎಲ್ಲ ಹಚ್ಚಿ ಇಲ್ಲೆಲ್ಲ ಹಚ್ಬೇಕು. ಅವೆಲ್ಲ ಅರ್ಶಿನ ಎಲ್ಲ ಹಚ್ಚಿ ಹಿಂಗೆಲ್ಲ. ಡಾಲಿ ಧನಂಜಯ್ ಅವ್ರದ್ದು ವೆಡ್ಡಿಂಗ್ ಅಲ್ಲಿ ಹಳದಿ ಫಂಕ್ಷನ್ದು ಹಿಂಗೆ ವಿಡಿಯೋ ನೋಡ್ತಾ ಇದ್ವಿ. ನಿನ್ಗೂ ಮಾಡೋಣ ಅದನ್ನ ಅಂದ್ರೆ ಬೇಡಪ್ಪ ಬೇಡ ಪ್ಲೀಸ್ ಪ್ಲೀಸ್ ಅದನ್ನ ಮಾತ್ರ ಹೇಗಂತಿದ್ ನೀನು.
ಹಚ್ಕೋಕೆಲ್ಲ ಹಚ್ಕೋಬೇಕು ಅಂತ ಮದ್ವೆ ಆಗಲ್ಲ ಬೇಕಾದ್ರು. ಈಗ ಮದ್ವೆ ಮಾಡಕ್ಕೆ ತಗೊಂಡು ಎಷ್ಟ್ ಚೆನ್ನಾಗ್ ಗದ್ಲು ಗೊತ್ತಾ ಅವತ್ತು, ಅಷ್ಟ್ ಚೆನ್ನಾಗ್ ಗದ್ಲು. ನಾನ್ ಹಚ್ಕೊಂಡಿರೋದೆ, ನಾವೆಲ್ಲ ಹಚ್ಕೊಂಡಿದೀವಿ ಆಗ್ಲೇ. ನೀನ್ ಹಚ್ಕೊಂಬೇಕು. ಬಾ, ಏನ್ ಬೇಕು? ಸರ್ಪ್ರೈಸ್. ಕಣ್ಮುಚ್ಕೋ. ನೆನ್ನೆನೇ ಶರು ಹತ್ರ ತರಿಸಿ ಇಟ್ಕೊಂಬಿಟ್ಟಿದ್ದಾಳೆ. ಆ್ಯಕ್ಚುಲಿ ಅವ್ರ ಆಫೀಸ್ ಹತ್ರ ಈ ಥರ ಚೆನ್ನಾಗಿರುತ್ತೆ ಅಂತ ಅಲ್ಲಿಂದ ತೊಗೊಂಬರ್ತಾರೆ. ಇಲ್ಲೂ ಸಿಗುತ್ತೆ, ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ, ಅಂದರೆ ಚಾಕ್ಲೇಟ್ ಕ್ವಾಲಿಟಿ. ಅದಕ್ಕೇ ಅಲ್ಲಿಂದ ತಂದಿಟ್ಟಿರ್ತಾರೆ ಈ ಥರ ಏನಾದರೂ. ಸ್ಟ್ರಾಬೆರಿ ಇಷ್ಟ ಅಲ್ಲ. ಮುಂಚೆನೇ ಹೇಳಿರ್ತಾಳೆ ಇದನ್ನು ತಗೊಂಬಾ ಅಂತ ಬೆಳಗ್ಗೆನೆ. ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಅವಳಿಗೆ ಊಟ ಕೊಟ್ಟು ಹಾಗೇನೆ ಈಗ ಅವಳಿಗೆ ಒಂದು ಸ್ವಲ್ಪ ಕೋಲ್ಡ್ ಆಗಿದೆ. ಮಕ್ಳಿಗೆ ಹುಷಾರಿಲ್ಲ ಅಂದರೆ ಏನು ಮಾಡೋದಕ್ಕೂ ಬಿಡಲ್ಲ, ಒಂಥರ ಕ್ರ್ಯಾಂಕಿ ಥರ ಆಡ್ತಿದ್ದಾಳೆ. ಸೊ ಅವಳನ್ನ ಸ್ವಲ್ಪ ಟೈಮ್ ಮಲಗಿಸಿದ್ದೀನಿ ಈಗ. ಸೊ ನಾನು ಹೇಳಿದ್ದೆ ಅಲ್ವಾ, ನನ್ನ ನೆಕ್ಲೇಸ್ ಡಿಸೈನ್ನ ಶೇರ್ ಮಾಡ್ತೀನಿ ಅಂತ. ಸೊ ಇದನ್ನು ನಾನು ವೆರಿ ಲಾಂಗ್ ಬ್ಯಾಗ್ ತೊಗೊಂಡಿರೋದಾಯ್ತಾ. ಇದನ್ನು ಏನಿಲ್ಲ ಅಂದರೂ ಒಂದು 5 years ಆಯ್ತೇನೋ. ನಮ್ಮ ಮದುವೆ ಆದ ಬಿಗಿನಿಂಗಲ್ಲಿ ಏನೋ ಗೋಲ್ಡ್ ತೊಗೊಬೇಕು ಅಂತ ಹೋದಾಗ ಇದು ರೆಡಿ ಇತ್ತು. ಆಗ ನಂಗೆ ನೋಡಿ ಇಷ್ಟ ಆಗಿ ತೊಗೊಂಡಿದ್ದಂಥದ್ದು. ಇದಕ್ಕೆ ಜುಮ್ಕಾನೂ ಇದೆ, ಬಟ್ ಇಲ್ಲಿಲ್ಲ ನನ್ನ ಹತ್ರ. ಮೋಸ್ಟ್ಲಿ ನಾನು ಊರಲ್ಲಿ ಬಿಟ್ಟಿದ್ದೀನಿ ಅನಿಸುತ್ತೆ, ಯಾಕಂದರೆ ಅಲ್ಲೊಂದು ಸ್ವಲ್ಪ ಇಟ್ಟಿರ್ತೀನಿ, ಇಲ್ಲೊಂದು ಸ್ವಲ್ಪ ಇಟ್ಟಿರ್ತೀನಿ. ಊರಲ್ಲಿ ಬಿಟ್ಟಿದ್ದೀನಿ ಅನಿಸುತ್ತೆ. ಸೊ ಇದು ಈ ರೀತಿ ಇದೆ, ಕಂಪ್ಲೀಟಾಗಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ನನಗೆ ಇದು ಇಷ್ಟ ಆಯಿತು ಡಿಸೈನ್ ಅಂತ ತೊಗೊಂಡಿದ್ದು. ಇವನ್ ನನ್ನ ಬೈತಲೆ ಬಟ್ಟುನು ಕೂಡ ಸೇಮ್ ಪ್ಯಾಟ್ರನಲ್ಲಿದೆ. ಸೊ ಹಾಗಾಗಿ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇದನ್ನು ತೊಗೊಂಡೆ. ಇದಕ್ಕೆ ಲಾಂಗ್ ಚೈನ್ ಆಗಿ ನಾನು ನಮ್ಮ ಅಕ್ಕನ ಮದುವೆಗೆ ಅಂತ ಒಂದು ಲಾಂಗ್ ಚೈನ್ನ ಮಾಡಿಸ್ಕೊಂಡಿದ್ದೆ. ಅದು ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಇದಕ್ಕೆ ಅಂತಲೇ ಇದ್ರ ಸೆಟ್ ಆಗಿ ಇದ್ರದ್ದೇ ಓಲೆನೂ ಕೂಡ ತೊಗೊಂಡಿದ್ದೆ. ಓಲೆ ಅಂದರೆ ಜುಮ್ಕಾ ಟೈಪ್ ಅದನ್ನು ಕೂಡ ಚೆನ್ನಾಗಿದೆ. ಮತ್ತು ಯಾವಾಗಾದರೂ ನಾನು ಅದನ್ನು ವೇರ್ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಾಂದರೆ ಇಲ್ಲೆಲ್ಲರೂ ಫೋಟೋ ಸಿಕ್ಕಿದ್ರೆ ಇಲ್ಲೆಲ್ಲರೂ ಹಾಕಿರ್ತೀನಿ, ಬಟ್ ಫೋಟೋನು ಕೂಡ ಇಲ್ಲ ಅನಿಸುತ್ತೆ. ಇದೇ ಥರನೇ ಕೆಳಗೊಂದು ಬಂದಿರುತ್ತೆ, ಫುಲ್ಲು ಜುಮ್ಕಾ ಬಂದು ಮಧ್ಯದಲ್ಲಿ ಒಂದು ಈ ಥರ ಹ್ಯಾಂಗಿಂಗ್ ಥರ ಕೊಟ್ಟಿದ್ದಾರೆ. ಅದು ಕೂಡ ಚೆನ್ನಾಗಿದೆ. ಇದರೆಲ್ಲ ಫಿನಿಶಿಂಗ್ ನೋಡ್ಬೋದು. ಇದು ಹೇಳಿ ಮಾಡಿಸಿದ್ದಲ್ಲ, ರೆಡಿ ಇತ್ತು. ರೆಡಿ ಇದ್ದಿದ್ದನ್ನೇ ನಾನು ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದು. ಸೊ ಕಾಸ್ಟ್ ಎಷ್ಟಾಯಿತು ಅಂತ ಮಾತ್ರ ಕೇಳಕ್ಕೆ ಹೋಗ್ಬೇಡಿ, ಯಾಕಂದರೆ ವೆರಿ ಲಾಂಗ್ ಬ್ಯಾಗ್. ನನಗೆ ಗೊತ್ತೂ ಇಲ್ಲ ಎಷ್ಟು ವೆಯ್ಟ್ ಇದೆ ಅಂತಲೂ ಕೂಡ ಗೊತ್ತಿಲ್ಲ ನನಗೆ. ಮೋಸ್ಟ್ ಪ್ರಾಬಬ್ಲಿ ಒಂದು 20 to 25 grams ಒಳಗಿರ್ಬೋದೇನೋ ಅಷ್ಟೇ. ಇದೆಲ್ಲ ತುಂಬಾ ಸ್ಲೀಕ್ ಆಗಿದೆ, ಎಷ್ಟೊಂದು ವೆಯ್ಟ್ ಇಲ್ಲ, ಬಟ್ ಈ ಪೆಂಡೆಂಟ್ ಮಾತ್ರ ವೆಯ್ಟ್ ಇದೆ ಅಷ್ಟೇ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.